ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್, ಇವತ್ತು ಫೋಟೋ ಶೂಟ್ ಮಾಡೋ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ವಿಧಾನಸಭೆ ಏನಾಗುತ್ತೆ ಆಗ್ತಾರೆ, ನಾಳೆ ಎಲೆಕ್ಷನ್ ಇಲ್ಲ ಸಿಎಂ ಬದಲಾಗ್ತಾರೆ ಅನ್ನೋಂಥ ಚರ್ಚೆ, ಇಲ್ಲ ಸ್ಪೀಕರ್ ಬದಲಾಗ್ತಾರೆ ಅಂತ ಸಂಪುಟ ಪುನರಚನೆ ಆಗುತ್ತೆ, ಸೆಷನ್ ಮುಗಿತಿದ್ದಂಗೆ ಏನೇನೋ ಚರ್ಚೆಗಳು ನಡೀತಾ ಇದೆ. ನೀವೇನು ಹೇಳ್ತೀರಿ ಸರ್? ನೋಡಿ, ಎಲ್ಲ ಊಹಾಪೋಹಗಳು ಹೀಗೆ ಇರೋದು. ಸರ್ಕಾರ ಆಗಿ 3 ವರ್ಷ ಆಯ್ತು. ನಮ್ಮ UT ಖಾದರ್ ಅವರು ಇವತ್ತು ಸಭಾಧ್ಯಕ್ಷರಾಗಿ 3 ವರ್ಷ ಆಯ್ತು. ಒಂದು ಎಲ್ಲ ಶಾಸಕರ ಜೊತೆಗೆ ಒಂದು ಫೋಟೋ ಸೆಷನ್ ಅನ್ನ ಇವತ್ತು ಏರ್ಪಡಿಸಿದ್ದಾರೆ. ಮತ್ತು ಹೊಸ ವರ್ಷ ಕೂಡ, ಯಾಕಂದ್ರೆ ಉಗಾದಿಯನ್ನ ನಾವು ಕನ್ನಡಿಗರು ಬಹಳ ಹೆಮ್ಮೆಯಿಂದ ನಾವು ಹೊಸ ವರ್ಷ ಅಂತ ಹೇಳಿ ಇವತ್ತು ಆಚರಣೆ ಮಾಡ್ತೀವಿ. ಆ ವರ್ಷದ ಅಂಗವಾಗಿ ಇವತ್ತು ಒಂದು ಫೋಟೋ ಶೂಟ್ ಅನ್ನು ಮಾಡಿದ್ದು ತಪ್ಪೇನಲ್ಲ. ಇವತ್ತು ನಾವು ಕೂಡ ಸಂತೋಷದ ಹೊಸ ವರ್ಷ ಆಗಿದೆ, ಸಂತೋಷ ಏನಾದ್ರು ಆಗತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ನಾವು ಇದ್ದೀವಿ. ನೋಡೋಣ, ನಿರೀಕ್ಷೆಯಲ್ಲಿ ಇದೀವಿ, ನೋಡೋಣ. ವಿಧಾನಸಭೆ ಸಂಪ್ರದಾಯದ ಪ್ರಕಾರ 5 ವರ್ಷದ ಕೊನೆಗೆ ಫೋಟೋ ಶೂಟ್ ನಡೆಯುವಂತದ್ದು ನಡ್ಕೊಂಡ್ ಬಂದಿತ್ತು ಸರ್. ಬಿಡ್ಲಾಗಿರುವಂತ ಕಾರಣ ಏನು ಅಂತ ಚರ್ಚೆ ಸರ್. ಮಿಡ್ಲ್ ಅಂತ ಇಲ್ಲಿ ಬರುತ್ತೆ, ತಪ್ಪೇನಿದೆ ಮಾಡಿದ್ರೆ? ಇವತ್ತು ಅವರು ಕೂಡ ಹೇಳಿದಾರಲ್ಲ, ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಕೂಡ ಹೇಳಿದ್ದಾರೆ, ಮುಂದೆ ನಾನು ಸ್ಪೀಕರ್ ಆಗಿ ಉಳಿತೀನಿ ಅನ್ನೋ ಒಂದು ಅವರು ವಿಚಾರವನ್ನು ತಿಳಿಸಿದ್ದಾರೆ ಅನ್ನೋ ಮಾತು ಗೊತ್ತಾಗಿದೆ. ಬಹುತೇಕ ಹಾಗೇನಾದ್ರು ಅವರು ನಿರೀಕ್ಷೆ ಇರ್ಬೋದು, ಮಂತ್ರಿ ಆಗ್ಬೋದು. ಅದ್ರ ಬಗ್ಗೆ ನಾವು ದೊಡ್ಡವರಲ್ಲ, ಯಾಕಂದ್ರೆ ನಾನು ಕೂಡ ನಿರೀಕ್ಷೆಯಲ್ಲಿ ಇದ್ದೀನಿ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಹೊಸ ವರ್ಷ ಏನೋ ಒಂದು ಸಂತೋಷದ ಸುದ್ದಿ ಬರುತ್ತೆ ಅನ್ನೋ ಒಂದು ಆಶಾದಾಯಕವಾಗಿ ನಾವು ಕಾಯ್ತಾ ಇದ್ದೀವಿ. ಯಾಕಂದ್ರೆ ಸಿಎಂ ಈಗ ಉತ್ತರ ಕೊಡುವಂತ ಟೈಮಲ್ಲೂ ಹೇಳಿದ್ರು, ಇಷ್ಟು ದಿವಸ ಇರ್ತೇವಲ್ಲ, 2 ದಿವಸ ಚೆನ್ನಾಗಿ ಅಧಿಕಾರಕ್ಕೆಲ್ಲ ಮಾಡ್ಬೇಕು, ಜನರ ಒಳ್ಳೇದ್ ಮಾಡ್ಬೇಕು ಅಂತ. ಅಲ್ಲ, ಖಂಡಿತವಾಗಿಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಕುರ್ಚಿ ಶಾಶ್ವತ ಅಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅಧಿಕಾರ ಎಷ್ಟು ದಿವಸ ಇದ್ದು? ಅಧಿಕಾರ ಜನ ಕೊಟ್ಟಿದ್ದು ಒಂದು ಆದೇಶ. ಆದೇಶದ ಮೇಲೆ ನಾವು ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯವಾಗಿದೆ. ಅವರು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಕೂಡ ಈ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೋರ್ತಾ ಇವತ್ತು ಹೊಸ ಒಂದು ನಿರೀಕ್ಷೆಯಲ್ಲಿ ನಾವು ಕೂಡ ಕಾಯ್ತಾ ಇದ್ದೀವಿ. ಸಂತೋಷ ನಿರೀಕ್ಷೆ ಕಾಯ್ದಿದೆ, ಬರುತ್ತೆ, ಖಂಡಿತವಾಗಿ ಬರುತ್ತೆ.